ತುಂಬ ದಿನ ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ಟಿಫನ್ಗೆ ಅಂತ. ಆಮೇಲೆ ನೈಟು ಶಾವಿಗೆ ಪಾಯಸ ಮತ್ತು ಚಿತ್ರಾನ್ನ ಮಾಡಿದ್ದೆ. ಆ ವಿಡಿಯೋನ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಆಗಿದೆ ಅಂದ್ಕೊಂಡಿನಿ, ಅದು ಆಗಿಲ್ಲ. ತುಂಬ ದಿನ ಬೆಳಗ್ಗೆ ಇದು ಮಾಡಿದ್ದೆ ಶಾವಿಗೆ ಉಪ್ಪಿಟ್ಟು. ಮಧ್ಯಾಹ್ನ ನಾನು ಶಾವಿಗೆ ಪಾಯಸ ಕೂಡ ಮಾಡಿದ್ದೆ. ಇದು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಇದು ಶಾವಿಗೆ ನೋಡಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗೂ ಬಂದಿತ್ತು. ಇದು ಗೋಧಿ ಮತ್ತು ರವೆಯಲ್ಲಿ ಮಾಡಿಸಿರೋದು. ತುಂಬ ಚೆನ್ನಾಗಿತ್ತು ಶಾವಿಗೆ ಉಪ್ಪಿಟ್ಟು. ಫಸ್ಟು ನೀರು ಕುದಿ ಬಂದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನು ಅದರಲ್ಲಿ ಇದು ಪಾತ್ರೆ ಇಳಿಬಿಟ್ಟು ಅದರಲ್ಲಿ ಇದನ್ನು ಸ್ವಲ್ಪ ನೆನೆಬಿಟ್ಟು ಆಮೇಲೆ ಬಸ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡಿದರೆ ಬಿಡುಬಿಡುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮೇಲೆ ಮನೆಯೆಲ್ಲ ನೆಲ ಒರೆಸಿ ಬಿಟ್ಟಿದ ಮೇಲೆ ಎಣ್ಣೆ ಕಾಸಿ ಅದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಅದು ಇದೆ, ನನ್ನ ಮಗ ಮುಟ್ತಾ ಇದ್ದಾನೆ. ಅದಾದಮೇಲೆ ಬೇವಿನ ಸೊಪ್ಪು ಹಾಕಿ ಅದಕ್ಕೆಲ್ಲ ಹಚ್ಚಿ ಸ್ನಾನ ಎಲ್ಲ ಮಾಡಿಸಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದ ಮೇಲೆ ಪೂಜೆನೂ ಮಾಡ್ಕೊಂಡ್ವಿ. ಶಾವಿಗೆ ಪಾಯಸ ಮಾಡಿದ್ವಿ ನಾವು. ಶಾವಿಗೆ ಪಾಯಸ ಮತ್ತು ಪುಳಿಯೋಗರೆ ಮಾಡಿದ್ವಿ. ಆ ವಿಡಿಯೋನು ಮಿಸ್ ಆಗಿಬಿಟ್ಟಿದೆ. ಅದು ವಿಡಿಯೋ ಹಾಕೋಕ್ಕೆ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋ ಆನ್ ಮಾಡಿಬಿಟ್ಟಿದ್ದೀನಿ. ಆದರೆ ವಿಡಿಯೋ ಆನ್ ಆಗಿಲ್ಲ. ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಮಗ ರೆಡಿ ಆಗಿದೆ, ಯಾವ ಥರ ಕಾಣ್ತಿದ್ದಾನೆ ಅಂತ ನಿಮ್ಗೆ ಒಂದು ಕ್ಲಿಪ್ಪಿಂಗ್ ತೋರಿಸಿದೆ. ನಿಮಗೆ ಹ್ಯಾಪಿ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಯುಗಾದಿ ಹಬ್ಬಕ್ಕೆ ನಮ್ಮ ಮನೆ ಮುಂದೆ ರಂಗೋಲಿ ಹಾಕಿದ್ದು ಯಾವ ಥರ ಹಾಕಿದ್ದೀನಿ ನೋಡಿ. ಆಮೇಲೆ ಬಾಗಿಲು ಪೂಜೆ ಕೂಡ ಆಗಿದೆ. ಇದು ನೆಕ್ಸ್ಟ್ ಡೇ ಚಂದ್ರ ದರ್ಶನದ ದಿನ ನಾವು ಅದು ವಿಡಿಯೋ ರಂಗೋಲಿ ಎಲ್ಲ ಹಾಕಿದ್ದು. ಇದನ್ನು ವಿಡಿಯೋಸ್ನ ಅವತ್ತಿನ ದಿನವೇ ಮಾಡಿದ್ದು. ಅವತ್ತು ಎಲ್ಲ ನೀರು ತುಂಬ ಹಬ್ಬ ಅಂದರೆ ಅದು ಇದು ಏನು ಬೇವು ಮತ್ತು ಮಾವಿನ ಸೊಪ್ಪು ಕಟ್ತೀವಲ್ಲ, ಅದು ಆ ದಿನನ ನೀರು ತುಂಬ ಹಬ್ಬ ಅಂತೀವಿ. ನಾವು ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಎಲ್ಲ ಮಾಡಿಸಿ ಮಕ್ಕಳಿಗೆಲ್ಲ ಮನೇಲೆಲ್ಲರೂ ಬೇವಿನ ಸೊಪ್ಪು ಹಾಕ್ಕೊಂಡು ಸ್ನಾನ ಮಾಡ್ತೀವಲ್ಲ, ಅದಕ್ಕೆ ನೀರು ತುಂಬ ಹಬ್ಬ ಅಂತೀವಿ. ನೆಕ್ಸ್ಟ್ ಚಂದ್ರ ದರ್ಶನ ದಿನ ಮಾಡ್ತೀವಲ್ಲ, ಅದಕ್ಕೆ ಯುಗಾದಿ ಹಬ್ಬ ಮಾಡ್ತೀವಿ, ಆ ಥರ ಅಂತೀವಿ. ಆಮೇಲೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಿದ್ದ. ನನ್ನ ಮಗಳು ಇದು ವಿಡಿಯೋ ಮಾಡಿದ್ದಾಳೆ. ಅದಾದಮೇಲೆ ನಾವು ಹಬ್ಬಕ್ಕೆ ಉಪ್ಪಿಟ್ಟಿಗೆಲ್ಲ ಕಟ್ ಮಾಡಿ ಇಟ್ಕೊಂಡು ಉಪ್ಪಿಟ್ಟು ಮಾಡೋಣ ಬೆಳಗ್ಗೆ ಅಂದ್ಕೊಂಡು ರಂಗೋಲಿ ಎಲ್ಲ ಹಾಕಿ ಬಂದು ಬಾಗಿಲು ಪೂಜೆ ದೇವ್ರ ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ನೈಟ್ ಇದು ಕಾಳು ನೆನೆ ಪಲ್ಯಕ್ಕೆ ಅಂತಲೇ ಕಡಲೆಕಾಳು, ಬಟಾಣಿ ಕಾಳು ಮತ್ತು ಸಾಬುದಾನ ಕಡಲೆ ಮೂರು ಥರದ್ದು ಮಾಲ್ಟ್ ಕೂಡ ಮಾಡಿದೆ. ಪಾಪುಗೆ ಹಾಲು ಕೂಡ ಕಾಯಿಸಿದ್ವಿ. ಆಮೇಲೆ ಬಿಸಿಲು ಕೂಡ ಕಾಯಿಸಿದ್ವಿ. ನಾನು ಮಾಲ್ಟ್ ರೆಸಿಪಿನ ತುಂಬ ಸಲ ತೋರಿಸಿದ್ದೀನಿ. ಆಮೇಲೆ ಸೀಕರಣೆಗೆ ಇದನ್ನು ಹಣ್ಣು ತಂದಿದ್ವಿ, ಕರ್ಬೂಜನ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವೆಲ್ಲ ಹಾಕ್ಬಿಟ್ಟು ಎಲ್ಲ ಸಿಡಿ ಬಂದಮೇಲೆ ಟೊಮೊಟೊ, ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಅದನ್ನು ಮಾಡಿಕೊಂಡು ಉಪ್ಪಿಟ್ಟಿನ ರವೆ ಹಾಕ್ಕೊಂಡ್ರೆ ನೀರು ಕುದಿ ಬಂದಾಗ ಉಪ್ಪಿಟ್ಟು ರೆಡಿ ಆಗುತ್ತೆ. ಎಲ್ಲ ತಿಂಡಿ ಎಲ್ಲ ತಿಂದಮೇಲೆ ಗ್ಯಾಸ್ ಎಲ್ಲ ಒರೆಸಿ ಗ್ಯಾಸ್ ಪೂಜೆ ಮಾಡಿ ಆಮೇಲೆ ನಾನು ಬೇಳೆನ ಬೇಯಿಸ್ಕೊಳಕ್ಕೆ ಕುಕ್ಕರಿಗೆ ಹಾಕಿದೆ. ಬೇಳೆ ಎಲ್ಲ ಬೇಯಿಸೋಷ್ಟರಲ್ಲಿ ನಾನು ಮೈದಾ ಹಿಟ್ಟನ್ನ ನಾದ್ಕೊಳ್ಳೋಣ ಅದನ್ನ ಅಂದು ಅದಕ್ಕೊಂದು ಸ್ವಲ್ಪ ಒಂದು ಸ್ಪೂನ್ ಸೋಡಾ ಪುಡಿ ಹಾಕಿ ಎಣ್ಣೆ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿಟ್ಟೆ. ಸಾಫ್ಟ್ ಆಗುತ್ತೆ ಎಲ್ಲ ಬೇಳೆ ಎಲ್ಲ ಬೆಂದು ನಾನು ಹೂರಣ ಮಾಡೋ ಅಷ್ಟರೊಳಗೆ ಅಂತ. ಆಮೇಲೆ ಪಲ್ಯಕ್ಕೂ ರೆಡಿ ಮಾಡ್ತಾಯಿದ್ದೆ. ವೆಜಿಟೇಬಲ್ ಪಲ್ಯ, ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಜವಳಿಕಾಯಿ, ಆಮೇಲೆ ಕಾಳುಗಳು, ಇದು ಟೊಮೊಟೊ, ಆಮೇಲೆ ಶುಂಠಿ, ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಸಾಫ್ಟ್ ಆದಮೇಲೆ ಏನು ಇದಿತ್ತಲ್ಲ ಸಾಂಬಾರು ಪೌಡ್ರು ಮತ್ತು ಕಾಯಿ ತುರಿ ಹಾಕಿ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಇದು ಕಟ್ ಸಾಂಬಾರಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೀರಿಗೆ, ಜಾಪತ್ರೆ, ಆಮೇಲೆ ಏಲಕ್ಕಿ, ಜೀರಿಗೆ, ಆಮೇಲೆ ಕಾಯಿ, ಬೆಳ್ಳುಳ್ಳಿ, ಹಸಿಶುಂಠಿ, ಟೊಮೊಟೊ,
ಅದಾದಮೇಲೆ ಈರುಳ್ಳಿ, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಬೇಳೆ, ಆಮೇಲೆ ಬೇಯಿಸಿರೋ ನೀರಿರುತ್ತಲ್ಲ ಬೇಳೆದು ಅದು, ಇದನ್ನೆಲ್ಲ ಫಸ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಇದೇನು ಬೆಳ್ಳುಳ್ಳಿ, ಹಸಿಶುಂಠಿ ಮತ್ತು ಕಾಯಿ, ಆಮೇಲೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೆ. ಹುಳಿಗೆ ಎಷ್ಟು ಬೇಕೋ ಅದೆಲ್ಲ ರುಬ್ಕೊಂಡ್ಮೇಲೆ ಧನಿಯಾ ಪೌಡ್ರು ಮತ್ತು ಇದು ಕರಿಬೇವು, ಸಾಸಿವೆ ಹಾಕಿದ್ದೆ. ಅದಾದಮೇಲೆ ಸಿಡಿದ್ಮೇಲೆ ಇದು ನುಗ್ಗೆಕಾಯಿ ಹಾಕಿದ್ದೆ. ಪಲ್ಯನೂ ರೆಡಿಯಾಗಿತ್ತು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಪಲ್ಯ ಮಾತ್ರ. ವೆಜಿಟೇಬಲು ಮತ್ತು ಕಾಳೆಲ್ಲ ಹಾಕಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಎಲೆ ಹೋಳ್ಗೆ ಮಾಡಿದ್ದೆ ಅವತ್ತು ಹಬ್ಬದ ದಿನ. ಎಲೆ ಹೋಳ್ಗೆಗೂ ಎಣ್ಣೆ ಎಲ್ಲ ಇಟ್ಕೊಂಡಿದ್ದೆ ಮಾಡೋಣ ಅಂತ. ಪುರಿ ಮತ್ತು ಹಪ್ಳನೂ ಕರಿತಾಯಿತ್ತು. ನಾನು ಈ ಕಡೆ ಶ್ರೀಕರ್ಣಿನೂ ಮಾಡಿದೆ. ಎಲೆ ಹೋಳ್ಗೆನೂ ರೆಡಿಯಾಗಿತ್ತು. ಸಂಜೆ ನಾವು ರೆಡಿಯಾಗಿದ್ವಿ, ಅವ್ವ, ನಾನು, ನನ್ನ ಮಗನಿಗೆ ಶೇರ್ವ ಹಾಕಿದ್ವಿ. ಶೇರ್ವಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಆಮೇಲೆ ನಾವು ಚಂದ್ರ ಕಂಡ ಮೇಲೆ ಪೂಜೆ ಕೂಡ ಮಾಡಿದ್ವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.